ನೀವು ನೋಡ್ತಾ ಇದ್ದೀರಾ ಚನ್ನಪಟ್ಟಣ ಶಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು 4ನೇ ಜನವರಿ 2025ರಲ್ಲಿ ನಗರಸಭೆಯಲ್ಲಿ ಚುನಾವಣೆ ನಡೆದಿದೆ. ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಬನ್ನಿ ಸ್ವಲ್ಪ ಇವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ವಾಸಿಲ್ ಖಾನ್ ಅವರೇ, ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಸೊ ಈ ಚುನಾವಣೆ ನಡೆದಿದೆ, ನಿಮಗೆ ಅವಕಾಶ ಸಿಕ್ಕಿದೆ 11 ತಿಂಗಳು. ಈ 11 ತಿಂಗಳಲ್ಲಿ ನೀವು ನಗರಕ್ಕೆ ಏನು ಮಾಡ್ತೀರಾ ಸರ್? ಎಲ್ಲಕ್ಕಿಂತ ಮೊದಲಾಗಿ ನನ್ನ ಏನು ಇವತ್ತು ಈ ಸ್ಥಾನಕ್ಕೆ ಕುಣಿಸಿರುವಂಥ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ನಾಯಕರಾದಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ರವರು ಮತ್ತು ಸ್ಥಳೀಯ ಶಾಸಕರಾದಂಥ ಸಿ ಪಿ ಯೋಗೇಶ್ವರರವರು ಮತ್ತು ಪಕ್ಷದ ವರಿಷ್ಠರು ಮುಖಂಡರುಗಳು ನಮ್ಮ ರಘುನಂದನ ರಾಮಣ್ಣ ಇರ್ಬೋದು ಮತ್ತು ಬ್ಲಾಕ್ ಅಧ್ಯಕ್ಷಗಳು ಇರ್ಬೋದು, ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಪುಟ್ಟಣ್ಣ, ಬಾಲಣ್ಣ, ರಾಮಣ್ಣ, ನಮ್ಮ ರವಿಯಣ್ಣ, ವಿಶ್ವಣ್ಣ ಅವರು ಎಲ್ಲರೂ ಇದಕ್ಕೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾನು ನನ್ನ ಉದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಏನಿವತ್ತು ಟೌನ್ನಲ್ಲಿ ಸಮಸ್ಯೆ ಇದೆ, ಇದು ಸುಮಾರು ವರ್ಷಗಳಿಂದ ಕಸದ ಸಮಸ್ಯೆ ನಮ್ಮ ನಗರಕ್ಕೆ ಒಂದು ಮೊದಲನೇದು ಆದ್ಯತೆ ನಾವು ಕೊಡಬೇಕು. ಈ ಜಾಗ ನಾವು 1.5 ಗುಪ್ಪೆ ಹತ್ರ ಒಂದು 9 ಎಕರೆ ಜಾಗನ ನಾವು ಗುರುತಿಸಿದ್ದೇವೆ. ಅದಕ್ಕೆ ಏನೋ ಒಂದು ರೂಪ ತಂದು ಅದಕ್ಕೆ ಕಾಂಪೌಂಡ್ ಹಾಕಿ ಅದಕ್ಕೆ ಘಟಕನ ಸ್ಥಾಪಿಸಿ ಕಸ ವಿಲೇವಾರಿ ಮಾಡೋಕ್ಕೆ ಅದಕ್ಕೆ ನಾವು ಶೀಘ್ರದಲ್ಲೇ ನಾವು ಟೆಂಡರ್ ಕರೆದಿದ್ದೇವೆ. ಅದಕ್ಕೆ ಒಂದು ಕಸದ ಸಮಸ್ಯೆನ ಈ ಟೌನ್ನಲ್ಲಿ ಮುಕ್ತಿಗೊಳಿಸಬೇಕು. ಸುಮಾರು ಒಂದು 6 ತಿಂಗಳ ಒಳಗಡೆ ಅದನ್ನು ನಾವು ಮುಕ್ತಿಗೊಳಿಸುವ ಅಂದ್ಬಿಟ್ಟು ನಾವು ತೀರ್ಮಾನ ತಗೋತೇವೆ. ಆಮೇಲೆ ಎರಡನೇದು, ಇದು ಒಂದು UGD ಸಮಸ್ಯೆಯನ್ನು ಸುಮಾರು ಒಂದು 20 ವರ್ಷದಿಂದ ಈ ಸಮಸ್ಯೆ ಇದೆ ಟೌನ್ನಲ್ಲಿ. ಅದಕ್ಕೂ ಒಂದು 99 ಕೋಟಿಯನ್ನು ನಾವು ಟೆಂಡರ್ ಕರೆದಿದ್ದಾರೆ. ಅದಕ್ಕೆ ದುಡ್ಡು ಸಾಲಲ್ಲ, ಶಾಸಕರು ಹೇಳಿದ್ದಾರೆ. ಇನ್ನು ಅದಕ್ಕೆ ಅನುದಾನ ಬೇಕು. ಅದೊಂದು UGDನ ಒಂದು ಬಗೆಹರಿಸ್ತೇವೆ. ಮತ್ತು ಸುಮಾರು ಸಮಸ್ಯೆಗಳಿವೆ. ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಸಮಸ್ಯೆ ಇದೆ, ಮತ್ತು ನಮ್ಮ ಎಲ್ಲ ಕಟ್ಟಡ, ನಗರಸಭೆ ಕಟ್ಟಡದದೆ, ನಮ್ಮ ಎಲ್ಲ ಸ್ಟೇಡಿಯಂಗಳದದೆ, ಅದಕ್ಕೆಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಸುಮಾರು ಒಂದು 500 ಕೋಟಿಯಷ್ಟು ಅನುದಾನ ತಾಲೂಕಿಗೆ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆಲ್ಲ ಶಾಸಕರು ಹಗಲು ರಾತ್ರಿ ಅದಕ್ಕೆ ಈಗ ಚಾಲನೆ ಕೊಡ್ತಾ ಇದ್ದಾರೆ. ಅವ್ರ ಕೈ ಜೋಡಿಸಿ ನಮ್ಮ ಟೌನ್ ವ್ಯಾಪ್ತಿಗೂ ನಾವು ನಮ್ಮ ಕೈಲಾದಷ್ಟು ನಾವು ಹಗಲು ರಾತ್ರಿ ದುಡ್ದು ಒಂದು ಅಭಿವೃದ್ಧಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೇನೆ. ಸರ್ ಇನ್ನೊಂದು ಪ್ರಶ್ನೆ ಏನಂದರೆ, ರೋಡ್ಗೆ ಹಾಕಕ್ಕೆ ಕಲ್ಲು ಹಾಕವ್ರೆ, ಜಲ್ಲಿ ಹಾಕವ್ರೆ ನಮ್ಮ ಗೌರ್ಮೆಂಟ್ ಸರ್ಕಾರ. ಅವರು ತೊಂದರೆ ಏನಾಗ್ತಾ ಇದೆ, ಚಿಕ್ಕ ಮಕ್ಕಳು ಅವೆ, ಹೆಂಗಸರು ಅವೆ, ಸೀನಿಯರ್ಸು ಅವರೆ, ಅವರೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಸುಮಾರು 6 ತಿಂಗಳಿಂದ ಆ ರೋಡ್ ಸಮಸ್ಯೆ ಹಂಗೆ ಬಿದ್ದಿದೆ. ಯಾವಾಗ ತಾರ್ ರೋಗ ಹಾಕ್ತಾರೆ ಸರ್? ಅದು ಏನೀಗ ಕಾಮಗಾರಿ ನಡೀತಾ ಇದೆ ಮೈನಾರಿಟೀಸ್ ವಾರ್ಡ್ಗಳಲ್ಲಿ. ಅದು ಮೈನಾರಿಟೀಸ್ ಫಂಡು, ಮೈನಾರಿಟೀಸ್ ಅಂದರೆ ಲ್ಯಾಂಡ್ ಆರ್ಮಿಯವರು ತೊಗೊಂಡು ಮಾಡ್ತಾಯಿದ್ದಾರೆ. ಅದರಲ್ಲಿ ಸ್ವಲ್ಪ ಡಿಲೇ ಆಗದೆ. ಅವರು ಭಾಳ ತಾಳ್ಮೆಯಿಂದಾಗಿ ಭಾಳ ಸುಲಭವಾಗಿ ಕೆಲಸ ನಡೆಸ್ತವ್ರೆ. ಅದಕ್ಕೆ ಶೀಘ್ರದಲ್ಲೇ ನಾವು ಸೋಮವಾರ ಅವ್ರನ್ನ ಶಾಸಕರ ಸಮ್ಮುಖದಲ್ಲಿ ಅವ್ರನ್ನ ಕಾಂಟ್ರಾಕ್ಟರ್ನ ಕರಿತೀವಿ. ಕರೆದ್ಬಿಟ್ಟು ಶೀಘ್ರ ಅದೇನೇನು ನಾವು ಎಲ್ಲೆಲ್ಲಿ ಜಲ್ಲಿ ಹಾಕಿದ್ದಾನೆ, ಯಾವ್ಯಾವ ಚರಂಡಿ ಅರ್ಧ ಮಾಡಿದ್ದಾನೆ, ಅದಕ್ಕೆಲ್ಲ ಪೂರ್ಣಗೊಳಿಸೋಕ್ಕೆ ನಾವು ಸ್ಟೆಪ್ ತಗೋತೀವಿ. ಸರ್ ಶೇರೂರು ಪಕ್ಕ ಒಂದು ಕೆರೆ, ದೊಡ್ಡ ಕೆರೆ ಇದೆ. ದೊಡ್ಡ ಕೆರೆ ಪಕ್ಕ ನಮ್ಮ ನಗರಸಭೆ ಅವರೇ ಬಂದು ಕಸ ಹಾಕ್ತಾವ್ರೆ, ಅವರೇ ಕ್ಲೀನ್ ಮಾಡ್ತಾ ಇದ್ರೆ. ತುಂಬ ಸಮಸ್ಯೆ ಆಗ್ತಾಯಿದ್ರೆ. ಯಾರೋ ಹಾಕಿ ಕಸ, ಯಾರೋ ಬೆಂಕಿ ಹಾಕ್ತಾವ್ರೆ, ಮೇಲ್ಗಡೆ ಇದು ಕಂಬೆ ವೈರ್ಗಳು ಅವೆ. ಏನಾದ್ರು ದೊಡ್ಡದಾಗಿ ಸಮಸ್ಯೆ ಆಗಿದ್ರೆ ಯಾರು ಸರ್ ಅದಕ್ಕೆ ಉತ್ತರ ಕೊಡ್ತಾರೆ? ಯಾವಾಗ ಅದು ಸಾಲ್ವ್ ಆಗುತ್ತೆ ಅಂತ? ಸರ್ ನಾನು ಒಂದು ಕಣ್ಣಿಂದ ನೋಡಿದ್ದೀನಿ. ಮೊನ್ನೆ ರಾತ್ರಿನೂ ನಾನು ಬಂದಾಗ ಎಲ್ಲ ಹೊಗೆ ಆಡ್ತಾಯಿತ್ತು. ಅದರಲ್ಲಿ ಎಲ್ಲರಿಗೂ ಆರೋಗ್ಯಕ್ಕೆ ಹಾನಿಕಾರಿ ಆಯ್ತದದು. ಆ ನಿಟ್ಟಿನಲ್ಲಿ ನಾವು ಏನೀಗ ಯಾರು ನಮ್ಮ ನಗರಸಭೆಯವ್ರು ಹಾಕಿದರೆ ನಾವು ಶೀಘ್ರದಲ್ಲೇ ಅವ್ರ ಮೇಲೆ ಕ್ರಮ ತಗೋತೀವಿ. ಮುಂದಕ್ಕೆ ಹಾಕ್ದಂಗೆ ನಾವು ಸ್ಟೆಪ್ ತಗೋತೀವಿ. ಯಾವ ಕಾರಣಕ್ಕೂ ಸಾರ್ವಜನಿಕರಿಗೆ ವಾಸ ಮಾಡ್ತಾರೋ ಜಾಗದಲ್ಲಿ ಕಸ ತಂದು ಹಾಕೋದು ಅದು ತಪ್ಪು. ಅದರಲ್ಲಿ ಬೆಂಕಿ ಹಾಕ್ತಾ ಇರೋದು ಅದು ಇನ್ನೂ ಯಾರು ಕಿಡಿಗಳಿಗಳು ಯಾರು ಬೆಂಕಿ ಹಾಕ್ತಾರೆ ಅವ್ರ ಮೇಲೆ ಒಂದು ನಿಗಾ ಇಡ್ತೀವಿ. ಕಸ ಹಾಕಕ್ಕೆ ಕೊಡಲ್ಲ. ಈ ಶೀಘ್ರದಲ್ಲಿ ನಾವು ಪ್ರೈವೇಟ್ ಒಂದು ಲ್ಯಾಂಡ್ ನೋಡಿದ್ದೀವಿ. ನಮ್ಮ ಘಟಕ ಓಪನ್ ಆಗೋ ಗಂಟ ಒಂದು 6-7 ತಿಂಗಳು 9-10 ತಿಂಗಳು ಆಯ್ತದೆ.
ಅದುವರೆಗೆ ನಾವು ಪ್ರೈವೇಟ್ ಲ್ಯಾಂಡಲ್ಲಿ ಕಸ ಹಾಕೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಟೌನ್ನಲ್ಲಿ ಎಲ್ಲೂ ಕಸ ಇಲ್ದಂಗೆ ನಾವು ಮಾಡ್ತೀವಿ. ವೀಕ್ಷಕರೇ, ನಮ್ಮ ಜೊತೆಯಲ್ಲಿ ಇದ್ದಾರೆ ಉಪಾಧ್ಯಕ್ಷರು ಆಯ್ಕೆ ಆಗಿರೋದು ಮಿಸ್ಟರ್ ಶ್ರೀನಿವಾಸ್ ಮೂರ್ತಿ. ಸರ್ ನಮಸ್ಕಾರ. ಸರ್, ನೀವು ಕೂಡ ಆಯ್ಕೆ ಆಗಿದ್ದೀರಾ ಆಸ್ ಎ ವೈಸ್ ಪ್ರೆಸಿಡೆಂಟ್ ಆಫ್ CMC. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಡೆವಲಪ್ಮೆಂಟ್ ಮಾಡ್ತೀರಾ ನಿಮ್ಮ ಲೀಡರ್ಶಿಪ್ಪಲ್ಲಿ? ಸರ್, ಮೊದಲನೇಗೆ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟಿದೆ. ಈ ಮೊದಲನೇ ಬಾರಿಗೆ ಇಲ್ಲಿ ನಗರಸಭೆಗೆ ಕಾಂಗ್ರೆಸ್ ಅಧಿಕೃತವಾಗಿ ನಗರಸಭೆ ಹೊಸಕ್ಕೆ ತೊಗೊಂಡಿದೆ. ನಮಗೆ DCM ಇರ್ಬೋದು, MP ಸಾಹೇಬ್ರು ಇರ್ಬೋದು, MLA ಸಾಹೇಬ್ರು ಇರ್ಬೋದು, ಇವರು 3 ಜನ ಫಂಡ್ಸ್ ಹಾಕಿದ್ದಾರೆ. ಈಗ ಆಲ್ರೆಡಿ 500 ಕೋಟಿ ಫಂಡ್ಸ್ ಇದೆ. ಚನ್ನಪಟ್ಟಣ ನಗರನ ಅಭಿವೃದ್ಧಿ ಮಾಡೋಕ್ಕೋಸ್ಕರನೇ ಅವರು ಇಲ್ಲಿ ಚನ್ನಪಟ್ಟಣಕ್ಕೆ ಕಾಲಿಟ್ಟಿರೋದು. ಆದರೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಅಭಿವೃದ್ಧಿ ಮಾಡೋ ಗಂಟ ಅವ್ರು ಬಿಡಲ್ರು. ಈ ಭರವಸೆ ನಮ್ಗೆ ಗ್ಯಾರಂಟಿ ಇದೆ. ಕಾಂಗ್ರೆಸ್ಸಲ್ಲಿ ಹೇಳ್ದಂಗೆ ನಡ್ಕೋತಾರೆ, ಅದು ಅವ್ರು ಮಾಡಲಿಲ್ಲ ಅಂದ್ರೂ ಬಿಡಲ್ಲ. ಅದರಲ್ಲಿ ಸಾಲದಕ್ಕೆ ನಮ್ಮ ಚನ್ನಪಟ್ಟಣದವರಾದಂಥ MLA ಅವರು ಸಾಹೇಬ್ರಿದ್ದಾರೆ. ಇಲ್ಲಿವರೆಗೂ ಬೇರೆ MLA ಬೇರೆ ಕಡೆಯಿಂದ ಬಂದು MLA ಆದಂಗಿದ್ರು. ಒಂದು ದಿನಕ್ಕೂ 6 ವರ್ಷದಲ್ಲಿ ನಮ್ಗೆ ನೋಡ್ದಂಗಿಲ್ಲ. ನಮ್ಮ ಅಭಿವೃದ್ಧಿಗೆ ನಾವು ಹೇಳ್ದದ್ದು ಏನೂ ಕೇಳಿಲ್ಲ 3 ವರ್ಷ ಅವಧಿಲಿ. ಅದು ನಮ್ಮ ಬೇಸೆದ್ದಿ ನಾವು ಕಾಂಗ್ರೆಸ್ ಪಕ್ಷ ಸೇರಿದೋದಕ್ಕೆ ಇವತ್ತು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿನ ನಮ್ಮ ಕೈಲಾದ ಕೆಲಸ ನಾವು ಮಾಡ್ತೀವಿ ಸರ್. ಸರ್, ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಮಸ್ಯೆ ಬಗ್ಗೆ? ಜನರ ಸಮಸ್ಯೆ ರೋಡು ಇದು ಅದು, ಅದಕ್ಕೆ ನೀವು ಈ ಜನರಿಗೆ ಕೋಆಪ್ರೇಟ್ ಮಾಡಕ್ಕೆ ಹೇಳ್ತೀರಾ, ಇಲ್ಲ ಇನ್ನೂ ಸ್ವಲ್ಪ ದಿನ ತಾಳ್ಮೆ ಇರಲಿ ಅಂತ ಹೇಳ್ತೀರಾ? ಏನು ಹೇಳಕ್ಕೆ ಸರ್, ನಾವು ಇವತ್ತು ಅಧಿಕಾರ ತೊಗೊಂಡಿದ್ದೀವಿ. ಈಗ 4 ಗಂಟೆಗೆ ಮೀಟಿಂಗ್ಗೆ ಸಾಹೇಬ್ರ ಹತ್ರ, ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡ್ತೀವಿ, ಮೀಟಿಂಗ್ ತೆಗಿತೀವಿ. ಮೀಟಿಂಗಲ್ಲಿ ಏನು ಸಮಸ್ಯೆ ಇದೆ ಇದು ನಾವು ಅಧಿಕೃತವಾಗಿ ಏನು ಅಧ್ಯಕ್ಷರನ್ನ ಆಯ್ಕೆ ಮಾಡಿದಾರೋ, ನಮ್ಮ ಸದಸ್ಯರು 31 ಜನ ನಮಗೆ ಆಯ್ಕೆ ಮಾಡಿದಾರೋ, ಆ ಇದರಲ್ಲಿ ನಿಟ್ಟಲ್ಲಿ ನಾವು ಕಮಿಷನರ್ನ ಮೀಟಿಂಗಲ್ಲಿ ಇವತ್ತೇ ಅದನ್ನು ಏನು ಸಮಸ್ಯೆ ಇದೆಯೋ ಆ ವಾರ್ಡಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕು ಅಂತ ಇವತ್ತೇ ನಾವು ಮಾತಾಡಿ ಗೈಡ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚನ್ನಪಟ್ಟಣ ಶಿರಾಜ್ ಯೂಟ್ಯೂಬ್ ಚಾನಲು. ಇನ್ನೂ ಜಾಸ್ತಿ ಮಾಹಿತಿಗಾಗಿ ಚನ್ನಪಟ್ಟಣ ಶಿರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.